ಈ ಸಾಲುಗಳನ್ನು ಹಾಡಬೇಕಾದ್ರೆ ನಾನು ಹಿಂದೆ ಕೂಡ ಹೇಳಿದ್ದೆ, ಇವತ್ತು ಹೇಳ್ತೀನಿ. ನಾನು ಹರಿಕೃಷ್ಣ ಅವ್ರಿಗೆ ಕೇಳಿದೆ, ಸರ್ ಈ ಸಾಲಿನ ಅರ್ಥ ಏನು ಅಂತ. ಇಲ್ಲ, ದೀಪ ಕೆಳಗೆ ಇಡಬೇಡಿ, ದೀಪ ಮೇಲೆ ಇರಲಿ ಪ್ಲೀಸ್. ಈ ಹಾಡುಗಳ ಈ ಸಾಲಿನ ಅರ್ಥ ಏನು ಸರ್ ಅಂದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆವಾಗ ನಾನು ಈ ಹಾಡನ್ನು ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಪುನೀತ್ ಅವ್ರಿಗಲ್ಲ. ರಾಜ್ಕುಮಾರ ಸಿನಿಮಾ ಹಾಡಿದ್ದು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಇವತ್ತು ಈ ಹಾಡು ಪುನೀತ್ ಅವ್ರಿಗಾಗಿದೆ. ಆದರೆ ನಾನು ಹರಿಕೃಷ್ಣ ಅವ್ನು ಕೇಳಿದೆ, ಸರ್ ಈ ಸಾಲಿನ ಅರ್ಥ ಏನು ಅಂದ್ರೆ ಅವ್ರು ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ವ್ಯಕ್ತಿತ್ವ ಅಂದ್ರೆ, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ. ಮತ್ತೆ ಅವರು ಯಾವತ್ತು ಯಾರತ್ರನೂ ಕೈ ಚಾಚಲಿಲ್ವಂತೆ, ಇದು ಕೊಡಿ ಅದು ಕೊಡಿ ಅಂತ. ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ. ಆದ್ರೆ ಪುನೀತ್ ಅವ್ರನ್ನ ನಾವು ಕಳ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ, ತಂದೆಗೂ ಮೀರಿ ಸೇವೆ ಮಾಡಿದಂತಹ ಮಹಾಹೃದಯವಂತ ಕನ್ನಡಿಗ, ಕನ್ನಡ ತಾಯಿಯ ಮಗ ಅಪ್ಪು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ ಕಣ್ಣೆಲೆ ಕಾಯೋ ವಿನಯನಿಗೆ. ನಿನ್ನ ಪಡೆದ ನೀತ ಬಾಳುವ ನಗುತ್ತ ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸಾಹೇಬ್ರನ್ನ ಕರೀರಿ, ಮುಂದಿನ ಸಾಲ ಅವ್ರಿಗೋಸ್ಕರ ಆಡ್ಬಿಡ್ತೀನಿ. ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಿಮಗಾಗಿ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಧ್ವನಿಯೊಂದಿಗೆ ಹಗಲು ರಾತ್ರಿ ನಿಮಗಾಗಿ ಸೇವೆ. ಸಾಹೇಬ್ರ, ನಿಮಗಾಗಿ ಜನ ಕಾಯ್ತಾ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಾಹೇಬ್ರ, ನಿಮಗಾಗಿ 2 ಸಾಲು. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಬರ್ಲಿ ಟಾರ್ಚ್ ಲೈಟ್ ಮತ್ತೆ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನನ್ನ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನನ್ನ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನನ್ನ ಪಾತ್ರವು, ಸಮಯದ ಸೂತ್ರವನದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ನನಗೆ ಜೈ ಜೈದಾಗ ಮೊದಲು ಕರೆದು ಬಹಳ ಪ್ರೋತ್ಸಾಹ ನೀಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಸಾಹೇಬರು. ಅಲ್ಲಿಂದ ಇಲ್ಲಿವರೆಗೂ ಇತ್ತೀಚೆಗೆ ಅವರ ಕಾಲೇಜಲ್ಲಿ ಹಾಡಿ ಎಲ್ಲರನ್ನು ರಂಜಿಸುವಂತಹ ಒಂದು ಸಂದರ್ಭ ನನಗೆ ಸಿಕ್ತು. ಕಲಾವಿದರು ಅಂದ್ರೆ ಅತಿ ಹೆಚ್ಚಿನ ಪ್ರೇಮ,
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು